ಪ್ರಿಯ ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಯೆಶಾಯನ ಬರೆದ ಪತ್ರಿಕೆ 41ನೇ ಅಧ್ಯಾಯ 10ನೇ ವಚನ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರೈಸ್ ದಿ ಲಾರ್ಡ್. ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ದೇವರು ಯಾಕೋಬನಿಗೆ ಈ ಮಾತು ಹೇಳಿದ್ದಾರೆ. ದೇವ್ರಿಗೆ ಸ್ತೋತ್ರ. ಏನಂತಂದರೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದೇವ್ರ ನಮ್ಮ ಸ್ತೋತ್ರವಾಗಲಿ. ದೇವರು ಯಾರ ಜೊತೆ ಇರ್ತಾರೆ? ಪ್ರಿಯ ದೇವ್ರ ಮಕ್ಕಳೇ, ನಂಬಿದ ಮಕ್ಕಳ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ? ಹೆದರಬೇಡ್ರಿ, ನಾನೇ ನಿಮ್ಮ ಜೊತೆ ಇರ್ತಾನೆ ಅಂತ ಹೇಳಿದೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ ಅಂತ ಹೇಳಿದ್ದಾನೆ. ದಿಗ್ಭ್ರಮೆಗೊಳ್ಳದಿರು ಅಂದರೆ ಹೆದರಬೇಡದು. ಅದಕ್ಕೆ ಯಾವುದೇ ಕೆಲಸಕ್ಕೆ ನಾವು ನೋಡಬೇಕು, ಹೆದರಬೇಡದು, ನಾವು ಭಯಪಡಬಾರ್ದು. ಅದಕ್ಕಾಗಿ ದೇವ್ರು ಹೇಳಿದ ಮಾತು, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು ಅಂತ ಹೇಳಿದ್ದಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ನಾನೇ ನಿನ್ನ ದೇವರು. ಯಾರು ದೇವರು? ನಂಬಿದಂಥ ಪ್ರತಿಯೊಂದು ಮಕ್ಕಳಿಗೆ ಏನಾಗಿದ್ದಾರೆ? ದೇವರಾಗಿದ್ದಾರೆ, ಸಹಾಯಕರಾಗಿದ್ದಾರೆ, ಧೈರ್ಯಪಡಿಸೋರಾಗಿದ್ದಾರೆ. ಪ್ರತಿಯೊಂದರಲ್ಲಿ ನಮ್ಮನ್ನು ನಮ್ಮ ಜೊತೆ ಇದ್ದು ನಮಗೆ ಧೈರ್ಯಪಡಿಸುವಂಥ ದೇವರಾಗಿದ್ದಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾನು ನಿನ್ನನ್ನು ಬಲಪಡಿಸುತ್ತೇನೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ನಮಗೆ ಯಾರು ಬಲಪಡಿಸ್ತಾರ? ನಮಗೆ ಬಲಹೀನತೆ ತಂದು ಹಾಕ್ತಾರೆ ಹೊರತು ನಮಗೆ ಬಲಪಡಿಸೋ ಈ ಲೋಕದಲ್ಲಿ ನಮಗೆ ಯಾರೂ ಇಲ್ಲ. ಯಾಕಂತಂದರೆ ನಮ್ಮ ದೇವ್ರಿಗೆ ಬಿಟ್ಟು ನಮಗೆ ಯಾರೂ ಬಲಪಡಿಸೋರಿಲ್ಲ. ಅದಕ್ಕೋಸ್ಕರ ನೀನಂತೂ ನಾನು ಬಲಪಡಿಸ್ತೇನೆ, ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಏನು ಮಾಡ್ತಾರಂತೆ? ಯಾವುದರಲ್ಲಿ ನಮಗೇನು ಮಾಡ್ತಾರಂತೆ? ಸಹಾಯ ಮಾಡುವಂಥ ಶಕ್ತರಾಗಿದ್ದಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಪ್ರತಿಯೊಂದರಲ್ಲಿ ಸಹಾಯ ಮಾಡ್ತಾರೆ. ನಾವು ಬೇಡೋದಕ್ಕಿಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮಗೇನು ಮಾಡ್ತಾರೆ? ಕೊಡುವಂಥ ದೇವರಾಗಿದ್ದಾರೆ. ಯಾಕಂತಂದರೆ ನಮಗೆ ಏನು ಅಗತ್ಯ ಎಂಬುದು ದೇವ್ರಿಗೆ ಗೊತ್ತು. ಅದಕ್ಕೋಸ್ಕರ ನಾವು ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ಯಾರ ಕೈ? ಧರ್ಮದ ಬಲಗೈ ಯಾರ್ದಾಗಿದೆ? ಯೇಸು ಸ್ವಾಮಿದಾಗಿದೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ನಿನಗೆ ಆಧಾರ ಮಾಡುತ್ತೇನೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಏನು ಮಾಡ್ತಾರಂತೆ? ನಮಗೆ ಅವರು ಬಲಗೈಲಿಂದ ನಮಗೆ ಆಧಾರ ಮಾಡ್ತಾರಂತೆ. ದೇವ್ರು ನಮ್ಮ ಸ್ತೋತ್ರ ಕೊಡ್ತಾರಂತೆ. ದೇವ್ರಿಗೆ ಸ್ತೋತ್ರ. ಅವ್ರ ಬಲಗೈಲಿಂದ ನಮಗೆ ಆಶೀರ್ವಾದದ ಪ್ರತಿಯೊಂದು ಕಾರ್ಯದಲ್ಲಿ ನಮಗೆ ಜೊತೆ ಇದ್ದು ಏನು ಮಾಡ್ತಾರಂತೆ? ನಮ್ಮನ್ನು ನಡೆಸ್ಕೊಡ್ತಾರೆ. ಅದಕ್ಕೆ ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗೆ ಅಂತ ಹೇಳಿ ದೇವ್ರು ನಮ್ಮ ಸ್ತೋತ್ರವಾಗಲಿ. ಇದು ಹೇಳಿದ ಯಾರಿಗೆ? ಪ್ರಿಯ ದೇವ್ರ ಮಕ್ಕಳೇ, ಯಾಕೋಬನಿಗೆ ಹೇಳಿದ ಮಾತು ಈಗೂ ನಮಗೇನು ಮಾಡ್ತಾರಂತೆ? ನಮಗೂ ನಿಮಗೂ ಕೂಡ ಇವಾಗಲೂ ಕಡೆ ನಮಗೆ ಧೈರ್ಯ ಕೊಡುವಂಥ ದೇವರಾಗಿದ್ದಾರೆ. ನಮ್ಮನ್ನು ಸಾಮರ್ಥ್ಯ ಪಡಿಸುವಂಥ ದೇವರು. ಅವ್ರ ಬಲ, ಅವ್ರ ಶಕ್ತಿ, ಅವ್ರ ಸಾಮರ್ಥ್ಯ ಇಲ್ಲದೆ ನಾವು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವು ಏನಾಗಬೇಕು? ಈ ದಿನಗಳಲ್ಲಿ ಯಾರು ಭಯಪಡೋದು ಬೇಡ, ದಿಗ್ಭ್ರಮೆಗೊಳ್ಳೋದು ಬೇಡ. ಯಾಕಂತಂದರೆ ದೇವರು ನಮ್ಮ ಜೊತೆ ಇದ್ದಾರೆ. ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧನೇ ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರ. ಕರ್ತನೆ, ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದ್ದೀದೇವ. ಅಪ್ಪ, ಯಾಕೋಬನಿಗೆ ಕರ್ತನೆ ಯಾವ ರೀತಿ ಧೈರ್ಯಪಡಿಸಿದೋ ಕರ್ತನೆ, ಅದೇ ರೀತಿ ಕರ್ತನೆ ಇವಾಗೂ ನಮ್ಮನ್ನು ಧೈರ್ಯಪಡಿಸುವಂಥ ಸರ್ವಶಕ್ತನಾಗಿದ್ದೀದೇವ. ಯಾರು ಕಳವಳ ಪಡದೆ ಕರ್ತನೆ, ಯಾರು ಧೈರ್ಯ ಬಿಟ್ಟು ಜೀವಿಸದೆ ಕರ್ತನೆ, ಪ್ರತಿಯೊಬ್ಬರು ನಿನ್ನಲ್ಲಿದ್ದು ಕರ್ತನೆ ಧೈರ್ಯ, ಬಲ, ಶಕ್ತಿ ಹೊಂದಿಕೊಂಬಂತೆ ಸಹಾಯ ಮಾಡು ದೇವ. ನಿನಗೆ ಸ್ತೋತ್ರ. ಅನೇಕ ಮಕ್ಕಳು ಕರ್ತನೆ ಈ ದಿನಗಳಲ್ಲಿ ಕರ್ತನೆ ಯಾವ್ಯಾವುದಕ್ಕೂ ಭಯಪಟ್ಟು ಕರ್ತನೆ ಹಿಂಜಾರಿ ಹೋಗೋರಾಗಿದ್ದಾರೆ ದೇವ. ನಿನಗೆ ಸ್ತೋತ್ರ. ನೀನು ಅವರ ಜೊತೆ ಇದ್ದು ಕರ್ತನೆಯಪ್ಪ, ನೀನು ಭಯ ಎಲ್ಲ ತೆಗೆದುಹಾಕುವಂಥ ದೇವರಾಗಿದೆಯಪ್ಪ. ನಿನಗೆ ಸ್ತೋತ್ರ. ನೀನಿರುವಾಗ ನಮಗೆ ಯಾವ ಭಯವಿಲ್ಲ ದೇವ. ನಿನಗೆ ಸ್ತೋತ್ರ ಕರ್ತನೆ. ಪ್ರತಿಯೊಬ್ಬರು ಕರ್ತನೆ ಧೈರ್ಯ, ಬಲ ಹೊಂದಿಕೊಳ್ಳುವಂತೆ ಪ್ರತಿಯೊಂದು ಮಕ್ಕಳಿಗೆ ದಿನಗಳಲ್ಲಿ ಬಿಡುಗಡೆ ಕೊಟ್ಟು ಎಲ್ಲ ಮಕ್ಕಳು ಧೈರ್ಯವುಳ್ಳವರಾಗಿ ಜೀವಿಸುವಂತೆ, ಯಾವುದೇ ಬಂದರೂ ಏನೇ ಬಂದರೂ ಕಷ್ಟ ಆಗಲಿ, ಸಂಕಟ ಆಗಲಿ, ಏನೇ ಬಂದರೂ ಧೈರ್ಯವಾಗಿ ಜೀವಿಸುವಂತೆ, ಮುಂದೆ ಸಾಗುವಂತೆ ಎಲ್ಲ ಮಕ್ಕಳನ್ನು ಧೈರ್ಯ, ಬಲ ಪಡಿಸಬೇಕೆಂದು ಅಪ್ಪ ನಿನ್ನ ಪರಿಶುದ್ಧ ಪಾದ ಮೇಲೆ ಮುದ್ದಿಟ್ಟು ಕೇಳ್ಬೋದೇ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್.